ಕುಂಭರಾಶಿ ವೀಕ್ಷಕರಿಗೆಲ್ಲ ಸ್ವಾಗತ. 2026 ಆಗಸ್ಟ್ ತಿಂಗಳಿನ ಕುಂಭರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಈ ತಿಂಗಳಿನಲ್ಲಿ ಗ್ರಹ ಸಂಚಾರ ಈ ತರ ಇದೆ. ರಾಹು ಕುಂಭರಾಶಿಯಲ್ಲಿ ಸಂಚಾರ, ಶನಿ ವಕ್ರಿಯಾಗಿ ಮೀನ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾರೆ. ಇನ್ನು ಕೇತು ಸಿಂಹ ರಾಶಿಯಲ್ಲಿ ಸಂಚಾರ, ಗುರು ಕರ್ಕಾಟಕ ರಾಶಿಯಲ್ಲಿ ಸಂಚಾರ, ಆದರೆ ಅಸ್ತಂಗತ ಆಗಿದ್ದಾರೆ. ಗುರು ಮೌಢ್ಯಮಿ ನಡೀತಾ ಇದೆ. ಇನ್ನು ಈ ತಿಂಗಳು ಪೂರ್ತಿ ಕೂಡ ಕುಜ ಮಿಥುನ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾ ಇರ್ತಾರೆ. ಇನ್ನು ಬುಧ ಆಗಸ್ಟ್ 5ನೇ ತಾರೀಕಿನ ತನಕ ಮಿಥುನ ರಾಶಿಯಲ್ಲಿ ಸಂಚಾರ, ಆಗಸ್ಟ್ 5ನೇ ತಾರೀಕು ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ಆಗಸ್ಟ್ 5ನೇ ತಾರೀಕಿನಿಂದ ಆಗಸ್ಟ್ 22ನೇ ತಾರೀಕಿನ ತನಕ ಅವರು ಕರ್ಕಾಟಕ ರಾಶಿಯಲ್ಲೇ ಸಂಚಾರವನ್ನ ಮಾಡ್ತಾ ಆಗಸ್ಟ್ 22ನೇ ತಾರೀಕು ಮತ್ತೆ ಸಿಂಹ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ಶುಕ್ರ ಈ ತಿಂಗಳು ಪೂರ್ತಿ ಕೂಡ ಕನ್ಯಾ ರಾಶಿಯಲ್ಲಿ ಸಂಚಾರ. ಇನ್ನು ಸೂರ್ಯ ಆಗಸ್ಟ್ 17ನೇ ತಾರೀಕಿನ ತನಕ ಕರ್ಕಾಟಕ ರಾಶಿಯಲ್ಲಿ ಸಂಚಾರ, ನಂತರ ಅವರು ಕೂಡ ಸ್ವಕ್ಷೇತ್ರ ಆಗಿರ್ತಕ್ಕಂತಹ ಸಿಂಹ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ಈ ಎಲ್ಲ ಒಂದು ಗ್ರಹ ಸಂಚಾರ ರೀತ್ಯ ಈ ಕುಂಭ ರಾಶಿಯವರಿಗೆ ಮೊದಲನೇದಾಗಿ ವೀಕ್ಷಕರೇ, ಸಾಕಷ್ಟು ಜನ ರಾಶಿ ಫಲಿತಾಂಶ ಇದನ್ನೇ ನೀವು ನಂಬ್ತಾ ಇದ್ದೀರಾ. ಸೊ ಇದಕ್ಕೆ ನಾನು ಒಂದು ಚಿಕ್ಕದಾಗಿ ಒಂದು ವಿಶ್ಲೇಷಣೆ ಕೊಡ್ತಾ ಇದ್ದೇನೆ, ನಿಮಗೆ ಅರ್ಥ ಮಾಡಿಸುವ ಉದ್ದೇಶ. ನೋಡಿ, ರಾಶಿ ಅಂದ್ರೆ ಚಂದ್ರ ನಾವು ಹುಟ್ಟಿದಾಗ ಚಂದ್ರ ಯಾವ ಮನೆಯಲ್ಲಿ ಇರ್ತಾರೋ, ಸ್ಥಿತರಾಗಿರ್ತಾರೋ, ಸಂಚಾರವನ್ನು ಮಾಡ್ತಾ ಇರ್ತಾರೋ, ಆ ದಿನ ಚಂದ್ರ ಯಾವ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ರೋ ಅದು ನಮ್ಮದು ರಾಶಿ ಆಗುತ್ತೆ. ರಾಶಿ ಅಂದ್ರೆ ಚಂದ್ರ ಅಂದ್ರೆ ಏನು? ನಮ್ಮ ಮನಸ್ಸು. ನಮ್ಮ ಮನಸ್ಸಿನಿಂದ ಚಂದ್ರನಿಂದ ಒಂದೊಂದು ಗ್ರಹ ಸ್ಥಿತಿ ಬದಲಾವಣೆ ಆದಂತೆಲ್ಲ ನಮಗೆ ಮನಸ್ಸು ಅನ್ನೋದು ಸ್ವಲ್ಪ ವೇರಿಯೇಷನ್ ಅನ್ನೋದು ಆಗ್ತಾ ಇರುತ್ತೆ, ಮನಸ್ಸಿನ ಮೇಲೆ ಪ್ರಭಾವ ಬೀಳ್ತಾ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್, ಚಂದ್ರನಿರ್ತಕ್ಕಂತಹ ರಾಶಿಯಿಂದ ಈ ರಾಶಿಯಿಂದ 1, 2, 3, 4 ನಾಲ್ಕನೇ ಮನೆಯಲ್ಲಿ ಶುಕ್ರ ಅಂತ ಬಂದಾಗ, ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಶುಕ್ರ ಬಂದಾಗ ಏನಾಗುತ್ತೆ? ಹೊಸ ವಾಹನ ತಗೋಬೇಕು ಅಥವಾ ಮನೆ ಎಲ್ಲ ರಿಪೇರಿ ಮಾಡಿಸ್ಬೇಕು, ಈ ತರ ಮನಸ್ಸಿಗೆ ಬರುತ್ತೆ. ಅದನ್ನ ಪ್ರಾಕ್ಟಿಕಲ್ ಆಗಿ ನೀವು ಮಾಡ್ತಿರೋ ಇಲ್ವೋ ಅನ್ನೋದು ನಿಮ್ಮ ಜಾತಕದಲ್ಲಿ ಹೇಳುತ್ತೆ. ಈಗ ನಿಮ್ಮ ಜನ್ಮರಾಶಿಯಿಂದ ಶನಿ 2ನೇ ಮನೆಯಲ್ಲಿ ವಕ್ರಿ ಆಗಿದ್ದಾರೆ. ಈಗ ಕೌಟುಂಬಿಕ ವಿಚಾರದಲ್ಲಿ, ಆರ್ಥಿಕ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳು, ಅಥವಾ ಆಗಿರ್ತಕ್ಕಂತಹ ತೊಂದರೆಗಳನ್ನ ಸರಿಪಡಿಸೋದಕ್ಕೆ ಸ್ವಲ್ಪ ನೀವು ಟ್ರೈ ಮಾಡ್ತಾ ಇದ್ರೆ ಅದು ಶನಿ ವಕ್ರಿ ಆಗಿರೋದಕ್ಕೆ ಇವಾಗ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ. ಅಂದ್ರೆ ನಿಮ್ಮ ರಾಶಿಯಿಂದ, ನಿಮ್ಮ ಮನಸ್ಸಿನಿಂದ ಸ್ವಲ್ಪ ಅನ್ನಿಸ್ತಾ ಇರುತ್ತೆ, ಕುಟುಂಬದಲ್ಲಿ ಈ ತರ ಆಗ್ತಾ ಇತ್ತು, ಸ್ವಲ್ಪ ಏನಾದ್ರೂ ಬದಲಾವಣೆ ಮಾಡ್ಕೋಬೇಕಪ್ಪ, ಕೌಟುಂಬಿಕ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳಾಗಿತ್ತು ಇಷ್ಟು ದಿನ, ಅದರಿಂದ ಹೊರಗಡೆ ಬರಬೇಕು, ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳಾಗಿತ್ತು, ಹೊರಗಡೆ ಬರಬೇಕು, ಅಥವಾ ಈ ತರ ಏನಾದ್ರೂ ಒಂದು ಯೋಚನೆ ಮಾಡ್ತೀರಾ. ಬಟ್ ಅದನ್ನ ನೀವು ಕಾರ್ಯರೂಪಕ್ಕೆ ತರ್ತೀರಾ ಇಲ್ವಾ ಅಂತ ಅದು ಜಾತಕ ಹೇಳುತ್ತೆ, ಅರ್ಥ ಮಾಡ್ಕೋಬೇಕು. ನಾವು ಗೋಚಾರದಲ್ಲಿ ನಾವು ರಾಶಿ ಫಲಿತಾಂಶ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದೇವೆ. ನಮ್ಮ ಜನ್ಮ ರಾಶಿಯಿಂದ, ನಮ್ಮ ಮನಸ್ಸಿನಿಂದ ಒಂದೊಂದು ಗ್ರಹ ಸ್ಥಿತಿ ಬದಲಾವಣೆ ಆದಂತೆಲ್ಲ ನಮ್ಮ ಮನಸ್ಸಿಗೆ ಸ್ವಲ್ಪ ಸಂತೋಷ, ದುಃಖ ಅನ್ನೋದು ಬರ್ತಾ ಇರುತ್ತೆ. ಅದು ಎಷ್ಟರ ಮಟ್ಟಿಗೆ ನಾವು ಪ್ರಾಕ್ಟಿಕಲ್ ಆಗಿ ಅನುಭವಿಸ್ತೀವಾ ಇಲ್ವಾ ಅನ್ನೋದು ಹೇಗೆ ಗೊತ್ತಾಗುತ್ತೆ ಅಂದ್ರೆ, ಅದು ನಮ್ಮ ಜನ್ಮ ಜಾತಕದಲ್ಲಿ ತುಂಬಾ ನೋಡ್ಕೊಂಡ್ಬಿಟ್ಟು ಅದು ಕರೆಕ್ಟಾ ಅಥವಾ ಏನು ಅಂತ ಗೊತ್ತಾಗ್ತಾ ಹೋಗುತ್ತೆ. ಹಾಗೇನೆ ಗೋಚಾರದಲ್ಲಿ ವಿಪರೀತ ರಾಜಯೋಗ, ಬುಧಾದಿತ್ಯ ಯೋಗ, ಗಜಕೇಸರಿ ಯೋಗ, ಶುಕ್ರಾದಿತ್ಯ ಯೋಗ ಅಥವಾ ಮಾಲವ್ಯ ಯೋಗ ಇದೆಲ್ಲ ಯಾವುದು ವರ್ತಿಸುವುದಿಲ್ಲ, ಅಪ್ಲೈ ಆಗುವುದಿಲ್ಲ. ಕೇವಲ ಅವರ ಒಂದು ವ್ಯೂಸ್ಗೋಸ್ಕರ, ತಮ್ನೆಲ್ಸ್ಗೋಸ್ಕರ ಅವ್ರು ಏನೋ ಒಂದು ಯೂಸ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ನೀವು ಅದನ್ನ ನಂಬಿ ಅರ್ಥ ಮಾಡ್ಕೊಳ್ತಾ ಇಲ್ಲ. ನಿಮಗೆ ಅರ್ಥ ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದ ನಾನು ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಸೊ ದಯವಿಟ್ಟು ರಾಶಿ ಫಲಿತಾಂಶ ಅನ್ನೋದು ಮನಸ್ಸಿಗೆ ಒಂದು ಬರುತ್ತೆ, ಏನೋ ಒಂದು ಅಂದ್ಕೊಳ್ತೀವಿ, ಅದನ್ನ ಪ್ರಾಕ್ಟಿಕಲ್ ಆಗಿ ನಾವು ಎಷ್ಟರ ಮಟ್ಟಿಗೆ ಮಾಡಿ ಮುಗಿಸ್ತೀವಿ ಅನ್ನೋದು ನಮಗೆ ಜಾತಕ ಹೇಳುತ್ತೆ. ಸೊ ಲಗ್ನ ಹೇಳುತ್ತೆ, ಲಗ್ನ ತುಂಬಾ ಇಂಪಾರ್ಟೆಂಟು. ಈಗ ನೀವು ಏನೋ ಒಂದು ಈಗ ಚಂದ್ರನಿಂದ 1, 2, 3, 4ನೇ ಮನೆಯಲ್ಲಿ ಶುಕ್ರ ಬಂದ. ಈಗ ಯಾವುದೋ ಒಂದು ಪ್ರಾಪರ್ಟಿ ನೀವು ತಗೋಬೇಕು ಅಂತ ಹೋಗ್ತೀರಾ, ಟ್ರೈ ಮಾಡ್ತಾ ಇದ್ದೀರಾ. ಬಟ್ ನಿಮ್ಮ ಜಾತಕ ಅನುಕೂಲಕರವಾಗಿರ್ತಕ್ಕಂತಹ ದಶಾಭುಕ್ತಿ ನಡೀತಾ ಇದ್ರೆ ತಗೊಳ್ತೀರಾ. ಆಗ ನಿಮ್ಮ ಮನಸ್ಸಿಗೆ ಸ್ವಲ್ಪ ಖುಷಿ ಆಗುತ್ತೆ, ತಗೊಂಡ್ಬಿಟ್ಟೆ ನಾನು ಅಂತ ಹೇಳ್ಬಿಟ್ಟು. ಈಗ ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ನಮ್ಮ ಮನಸ್ಸಿನಲ್ಲಿ ಸಾವಿರಾರು ಯೋಚನೆ ಬರ್ತಾ ಇರುತ್ತೆ. ನನಗೆ ಆ ಹುಡುಗ ಇಷ್ಟ, ಅಥವಾ ಆ ಹೆಣ್ಣು ನನಗೆ ಇಷ್ಟ, ಮದುವೆ ಆಗಬೇಕು, ಅಥವಾ ನಾನು ಹಣಕಾಸಿನ ವಿಚಾರದಲ್ಲಿ ಪ್ರಗತಿಯನ್ನು ಸಾಧಿಸಬೇಕು ಅಂತ ಬರ್ತಾ ಇರುತ್ತೆ. ಒತ್ತಡ, ಆ ಗ್ರಹ ಸ್ಥಿತಿ ಸ್ವಲ್ಪ ಇನ್ಫ್ಲುಯೆನ್ಸ್ ಮಾಡ್ತಾ ಇರುತ್ತೆ ನಿಮ್ಮ ಮನಸ್ಸಿನ ಮೇಲೆ. ಬಟ್ ಆ ಮನಸ್ಸಿನ ಮೇಲೆ ಇನ್ಫ್ಲುಯೆನ್ಸ್ ಮಾಡಿಸಿರೋದನ್ನ ನೀವು ಪ್ರಾಕ್ಟಿಕಲ್ ಆಗಿ ನೀವು ಮಾಡ್ತಿರೋ ಇಲ್ವೋ ಅನ್ನೋದು ಜಾತಕ ಹೇಳುತ್ತೆ, ಅರ್ಥ ಮಾಡ್ಕೊಳ್ಳಿ. ಇನ್ನು ಬನ್ನಿ, ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸುತ್ತಾ, ಈಗ ಕುಂಭರಾಶಿಯವರಿಗೆ ಈ ತಿಂಗಳಿನಲ್ಲಿ ಯಾವ ತರಹದ ಗೋಚಾರ ಸ್ಥಿತಿ, ಮಾನಸಿಕ ಸ್ಥಿತಿ ಇರುತ್ತೆ ಅನ್ನೋದನ್ನ ನಾವು ನೋಡೋದೇ ಆದ್ರೆ,
ಮುಖ್ಯವಾಗಿ ರಾಹು ಜನ್ಮರಾಶಿಯಲ್ಲಿ ಕುತ್ಕೊಂಡು ಧನಿಷ್ಠ ನಕ್ಷತ್ರದಲ್ಲಿ ಕುತ್ಕೊಂಡಿರ್ತಕ್ಕಂಥದ್ದು. ಹಾಗೇನೆ ನಿಮ್ಮ ಜನ್ಮರಾಶಿಯಿಂದ 1, 2, 3, 4, 5 ಪಂಚಮ ಭಾವದಲ್ಲಿ ಕುಜ ಇದ್ದಾರೆ. ಪಂಚಮ ಭಾವ ಅಂದ್ರೆ ಏನು ಹೇಳುತ್ತೆ? ಪಂಚಮ ಸ್ಥಾನ ಏನು ಹೇಳುತ್ತೆ? ಸಂತಾನ, ನಮ್ಮ ಬುದ್ಧಿವಂತಿಕೆ, ನಾವು ಯಾವ ಥರ ಬುದ್ಧಿವಂತಿಕೆಯಿಂದ ವರ್ತನೆ ಮಾಡ್ತಾ ಇದ್ದೀವಿ, ನಾವು ಅವಸರದ ನಿರ್ಧಾರಗಳನ್ನು ಏನಾದರೂ ತಗೊಳ್ತಾ ಇದ್ದೀವಾ, ಹಾಗೆ ನಾವು ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿ ಅದರಲ್ಲಿ ಹಣ ಗಳಿಕೆ ಚೆನ್ನಾಗಿ ಮಾಡ್ಕೊಳ್ತಾ ಇದ್ದೀವಾ, ಇದೆಲ್ಲನೂ ಕೂಡ ಪಂಚಮ ಸ್ಥಾನ. ಹಾಗೆ ಸಂತಾನದ ವಿಚಾರದಲ್ಲೂ ಕೂಡ ಪಂಚಮ ಸ್ಥಾನ ಡಿಸೈಡ್ ಮಾಡುತ್ತೆ. ಈ ಕುಂಭರಾಶಿಯಿಂದ ಪಂಚಮ ಸ್ಥಾನದಲ್ಲಿ ಕುಜ ಬಂದಾಗ ಕುಜ ಬಲಹೀನ. ಪಂಚಮ ಸ್ಥಾನದಲ್ಲಿ ಕುಜ ಅಷ್ಟೊಂದು ಒಳ್ಳೆ ಫಲಿತಾಂಶ ಕೊಡಲ್ಲ. ಆತುರತ ನಿರ್ಧಾರಗಳು ತಗೊಳ್ತಕ್ಕಂಥದ್ದು, ಅಂದರೆ ಅವಸರವಾಗಿ ನಿರ್ಧಾರಗಳನ್ನು ಸಡನ್ ಆಗಿ ದಿಢೀರಂತ ನಿರ್ಧಾರಗಳನ್ನು ತಗೊಂಡು ನಷ್ಟ ಅನುಭವಿಸ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಹುಷಾರು. ಹಣಕಾಸು ಹಾಗೆ ಯಾವುದಾದ್ರೂ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಯೋಚನೆ ಮಾಡಬೇಕಾಗಿರೋ ಪ್ರಸಂಗ ಇಲ್ಲಿರುತ್ತೆ, ಯೋಚನೆ ಮಾಡಬೇಕಾಗುತ್ತೆ ನೀವು. ಹಾಗೆಯೇ ಸಂತಾನದ ವಿಚಾರದಲ್ಲೂ ಕೂಡ ಸಂತಾನದ ಮೇಲೆ ರೇಗಾಡೋದು, ಕೂಗಾಡೋದು, ಜಾಸ್ತಿ ಮೆಂಟಲಿ ಟೆನ್ಷನ್ ಅನುಭವಿಸೋದು, ಇದೆಲ್ಲನೂ ನೀವು ಫೇಸ್ ಮಾಡಬೇಕಾಗುತ್ತೆ ಈ ತಿಂಗಳಿನಲ್ಲಿ. ಹಾಗೆಯೇ ನಿಮ್ಮ ರಾಶಿಯಿಂದ 2ನೇ ಮನೆಯಲ್ಲಿ ವಕ್ರಿ ಆಗಿರೋದ್ರಿಂದ ಶನಿ, ಇಲ್ಲಿ ಕೌಟುಂಬಿಕ ವಿಚಾರದಲ್ಲಿ ಸ್ವಲ್ಪ ಆಲೋಚನೆಗಳು, ಸ್ಥಿತಿಗತಿಗಳು ನೀವು ಬದಲಾವಣೆ ಮಾಡ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀರಾ. ಸ್ವಲ್ಪ ಅದು ಅವಸರ ನಿರ್ಧಾರಗಳನ್ನು ತಗೊಂಡ್ರೆ ಅದು ಆ ಪ್ರಯತ್ನಗಳು ಫಲ ಸಿಗೋದಿಲ್ಲ. ಸ್ವಲ್ಪ ಆತುರತೆಯನ್ನು ಬಿಟ್ಟು ಸ್ವಲ್ಪ ಉದ್ಯೋಗ, ಆರ್ಥಿಕ, ಕೌಟುಂಬಿಕ ವ್ಯವಹಾರಗಳಂತೇನಿದೆ ಅದರಲ್ಲಿ ಸ್ವಲ್ಪ ಹುಷಾರಾಗಿ ಮುಂದಾಳತ್ವವನ್ನು ವಹಿಸಿಬಿಟ್ಟು ಕರೆಕ್ಟಾಗಿ ನೀವು ಯೋಚನೆ ಮಾಡಿ ಮುಂದಕ್ಕೆ ಹೋದರೆ ಒಳ್ಳೆಯದು. ಇಲ್ಲ ಅಂದರೆ ಸ್ವಲ್ಪ ಮಾತಿನಿಂದ ಹಾಗೂ ಹಣಕಾಸಿನ ವಿಚಾರದಲ್ಲಿ ನಷ್ಟಗಳನ್ನು ಅನುಭವಿಸಬೇಕಾಗುತ್ತೆ. ಅಷ್ಟಮ ಸ್ಥಾನದಲ್ಲಿ ಬೇರೆ ಶುಕ್ರ, ಚತುರ್ಥಾಧಿಪತಿ ನವಮಾಧಿಪತಿ ಅಷ್ಟಮ ಸ್ಥಾನದಲ್ಲಿ ನೀಚ ಸ್ಥಾನದಲ್ಲಿ ಇರೋದ್ರಿಂದ ಸ್ವಲ್ಪ ನಿಮ್ಮ ಹೆಂಡತಿ ಜೊತೆ ಅಥವಾ ನಿಮ್ಮ ಗಂಡನ ಜೊತೆ ಅಥವಾ ಇನ್ಲಾಸ್ ಅತ್ತೆಯ ಜೊತೆ ಕಲಹಗಳು, ಮನಸ್ಪರ್ಧೆಗಳು ಕೌಟುಂಬಿಕ ವಿಚಾರದಲ್ಲಿ ಸ್ವಲ್ಪ ಕಾಣಿಸ್ತಾ ಇರುತ್ತೆ. ಹಾಗೆ ಚತುರ್ಥಾಧಿಪತಿ ಕೂಡ ಆಗಿರೋದ್ರಿಂದ ಶುಕ್ರ ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಯಾವುದಾದ್ರೂ ಬರಬೇಕಾಗಿರೋ ಪ್ರಾಪರ್ಟಿ ಆಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಹಣ ಆಗಿರ್ಬೋದು ನಿಮಗೆ ಬರುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಈ ಸಮಯದಲ್ಲಿ. ಯಾಕೆಂದರೆ ಶುಕ್ರ ಇಲ್ಲಿ ಅಷ್ಟಮ ಸ್ಥಾನದಲ್ಲಿ ಒಳ್ಳೆ ಫಲಿತಾಂಶ ಕೊಡಬೇಕು, ಬಟ್ ಇದು ನೀಚ ಸ್ಥಾನ ಆಗುತ್ತೆ ಶುಕ್ರನಿಗೆ. ಸೊ ಅಷ್ಟಮ ಸ್ಥಾನದಲ್ಲಿ ಶುಕ್ರ ಇರೋದು ವಕ್ರಿ ಶನಿಯ ದೃಷ್ಟಿ ಬೀಳ್ತಾ ಇರೋದ್ರಿಂದ ಕೌಟುಂಬಿಕ, ಆರ್ಥಿಕ, ಯಾವುದೋ ಪ್ರಾಪರ್ಟಿ ವಿಚಾರವಾಗಿ ಸ್ವಲ್ಪ ಯೋಚನೆಗಳನ್ನು ನಿಮ್ಮ ಮನಸ್ಸಿಗೆ ಯೋಚನೆ ಬರ್ತಾ ಇರುತ್ತೆ. ಅದು ನಿಮ್ಮ ಜಾತಕ ರೀತ್ಯ ಸ್ವಲ್ಪ ಪಾಸಿಟಿವ್ ಇನ್ಫ್ಲುಯೆನ್ಸ್ ಮಾಡ್ತಾ ಇರ್ತಕ್ಕಂತಹ ಗ್ರಹಸ್ಥಿತಿ ಏನಾದರೂ ದಶಾಭುಕ್ತಿ ಇದ್ದರೆ ಖಂಡಿತ ನಿಮಗೆ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ ಈ ಒಂದು ಸ್ಥಿತಿಗತಿಗಳು. ಹಾಗೆ ನಿಮ್ಮ ಜನ್ಮರಾಶಿಯಿಂದ ಸಪ್ತಮಕ್ಕೆ ರವಿ ಪ್ರವೇಶ, 17ನೇ ತಾರೀಕಿನ ತನಕ ಕೂಡ 6ನೇ ಮನೇಲಿ ಇರ್ತಾರೆ. ಸ್ವಲ್ಪ 6ನೇ ಮನೇಲಿ ರವಿ ಓಕೆ, ಬಟ್ ಸಪ್ತಮ ಸ್ಥಾನಕ್ಕೆ ಕೇತು ಗ್ರಸ್ತನಾಗ್ತಾ ಇರೋದ್ರಿಂದ ಕೇತು ಜೊತೆ ಸ್ವಂತ ಹೌಸೆ, ಸ್ವಂತ ಮನೆ ಆಗಿರ್ಬೋದು, ಬಟ್ ಕೇತು ಜೊತೆ ಇರೋದು ಸ್ವಲ್ಪ ಈ ಶುಗರು ಅಥವಾ BP-ಗಳು ಇರ್ತಕ್ಕಂಥವ್ರು ಮತ್ತು ಗಂಡ ಹೆಂಡತಿ ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ಒತ್ತಡಗಳನ್ನು ನೋಡುವ ಸಮಯ ಇದಾಗಿರುತ್ತೆ. ವಿದ್ಯಾರ್ಥಿಗಳು ಕೂಡ ಓದಿನಲ್ಲಿ ಹಿಂದೆ ಬೀಳ್ತಕ್ಕಂಥದ್ದು, ಎಕ್ಸಾಮ್ನಲ್ಲಿ ಅವಸರ ಮಾಡಿಕೊಂಡು ಆನ್ಸರ್ ಗೊತ್ತಿದ್ರು ತಪ್ಪು ಬರೆದು ಬರ್ತಕ್ಕಂಥದ್ದು, ನಾನು ಎಲ್ಲ ಗೊತ್ತಿರುತ್ತೆ ಆದರೂ ಕೂಡ ಏನಾದರೂ ತಪ್ಪು ಮಾಡಿ ಬರ್ತಕ್ಕಂಥದ್ದು. ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲೂ ಕೂಡ ಸ್ವಲ್ಪ ಅವಸರ ನಿರ್ಧಾರಗಳನ್ನು ತಗೊಂಡು ಬಂದಿರತಕ್ಕಂಥ ಅವಕಾಶವನ್ನು ಕಳ್ಕೊಳ್ತಕ್ಕಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಈ ತಿಂಗಳಿನಲ್ಲಿ ಕಂಡು ಬರ್ತಾ ಇರುತ್ತೆ. ಹಾಗೆಯೇ ಇನ್ವೆಸ್ಟ್ಮೆಂಟ್, ಪಂಚಮಾಧಿಪತಿ ಯಾರು ನಿಮಗೆ 1, 2, 3, 4, 5 ಪಂಚಮಾಧಿಪತಿ 6ನೇ ಮನೇಲಿ ಇರ್ತಾರೆ, ಸ್ವಲ್ಪ ಹುಷಾರಾಗಿರಬೇಕು. 6ನೇ ಮನೇಲಿ ಬುಧ ಒಳ್ಳೆ ಫಲಿತಾಂಶ ಕೊಡ್ತಾರೆ, ಆದರೆ ಪಂಚಮಾಧಿಪತಿ ಆಗಿರೋದ್ರಿಂದ ನೀವು ಅಂದ್ಕೊಂಡಿರೋದು ಬೇಗನೆ ಆಗೋದಿಲ್ಲ. ಮಾಡಬೇಕು ಅಂತ ಹೋಗಿ ಹಣ ನಷ್ಟ ಪೋಲು ಮಾಡ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಯಾಕೆಂದರೆ 6ನೇ ಮನೇಲಿ ಕುತ್ಕೊಂಡು ಗ್ರಹಸ್ಥಿತಿ 12ನೇ ಮನೆ ಮೇಲೆ ಅಂದರೆ ಅವ್ರ ವೀಕ್ಷಣೆ ಇರುತ್ತೆ. ಸೊ 12ನೇ ಮನೇಲಿ ವೀಕ್ಷಣೆ ಇರೋದ್ರಿಂದ ಸ್ವಲ್ಪ ಹುಷಾರಾಗಿ ಅನುಕೂಲಕರವಾಗಿರ್ತಕ್ಕಂತಹ ಒಂದು ಯೋಚನಾ ಶಕ್ತಿಯನ್ನು ಬೆಳೆಸ್ಕೊಂಡು ನೀವು ಮುಂದಕ್ಕೆ ಹೋದರೆ ಹೆಲ್ಪ್ಫುಲ್ ಆಗುತ್ತೆ. ಒಟ್ಟಿನಲ್ಲಿ ಕುಂಭರಾಶಿಯವರಿಗೆ ಈ ತಿಂಗಳಿನಲ್ಲಿ ಸ್ವಲ್ಪ ಮಿಶ್ರ ಫಲಿತಾಂಶಗಳು. ಆರ್ಥಿಕ ವಿಚಾರದಲ್ಲಿ ಸ್ವಲ್ಪ ಓಕೆ, ನೀವು ಏನೋ ಅಂದ್ಕೊಳ್ತಾ ಇದ್ದೀರಾ, ಯಾವುದೋ ಹಣ ಬರಬೇಕು ಅಥವಾ ಯಾವುದೋ ಕುಟುಂಬದಲ್ಲಿ ಸರಿಪಡಿಸ್ಕೋಬೇಕು ಅಂತ, ಓಕೆ ಸಪೋರ್ಟ್ ಸಿಗುತ್ತೆ, ಬಟ್ ಅವಸರ ಮಾಡ್ಕೋಬಾರ್ದು. ಹಾಗೆ ಪಂಚಮಾಧಿಪತಿ 6ನೇ ಮನೇಲಿ ಇರೋದ್ರಿಂದ ನಿಮ್ಮ ಲೆಕ್ಕ ಏನು ಅಂದ್ಕೊಳ್ತಾ ಇದ್ದೀರಾ ಅದು ಸ್ವಲ್ಪ ನೀವು ಅಂದ್ಕೊಂಡಿರೋ ಮಟ್ಟಕ್ಕೆ ತಲುಪದೇ ಇರತಕ್ಕಂಥದ್ದು ಕೂಡ ನಿಮಗೆ ಫೀಲ್ ಆಗ್ತಾ ಇರುತ್ತೆ, ಮನಸ್ಸಿಗೆ ಬರ್ತಾ ಇರುತ್ತೆ. ಇದೇ ಥರ ನಮ್ಮ ಜಾತಕದಲ್ಲೂ ಇರುತ್ತೆ. ಆ ಜಾತಕದಲ್ಲಿ ಯಾವ ಥರ ಇರುತ್ತೆ ಅದನ್ನು ನೋಡಿಕೊಂಡು ನಾವು ಪ್ರಿಡಿಕ್ಷನ್ ಕರೆಕ್ಟಾಗಿ ನಾವು ಕೊಡ್ಕೋಬೇಕಾಗುತ್ತೆ. ಒಟ್ಟು ಜನ್ಮರಾಶಿಯಿಂದ ಈ ಥರ ಗ್ರಹ ಸ್ಥಿತಿಗಳು ಸ್ವಲ್ಪ ಪಾಸಿಟಿವ್ ಇನ್ಫ್ಲುಯೆನ್ಸ್ ಕಡಿಮೆ ಇರುತ್ತೆ ಕುಂಭರಾಶಿಯವರಲ್ಲಿ, ನೆಗೆಟಿವ್ ಸ್ವಲ್ಪ ಜಾಸ್ತಿ ಇದೆ, ಸ್ವಲ್ಪ ಹುಷಾರಾಗಿರಿ. ಹಾಗೆಯೇ ಗೋಚಾರದಲ್ಲಿ ರಾಶಿಯಿಂದ ನಿಮಗೆ ಬುಧಾದಿತ್ಯ ಯೋಗ, ಆ ಯೋಗ, ಈ ಯೋಗ ಅದೆಲ್ಲ ಸುಳ್ಳು, ಅದನ್ನೆಲ್ಲ ನಂಬ್ಕೊಂತ ಕುತ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ಜಾತಕ ರೀತ್ಯ ಇದ್ದರೆ ಅದು ಆ್ಯಕ್ಟಿವೇಟ್ ಆಗಿ ಆ ದಶಾಭುಕ್ತಿ ಫಲ ಕೊಡುತ್ತಾ ಹೋಗುತ್ತೆ. ಈ ಕುಂಭರಾಶಿಯವರು ಪ್ರತಿನಿತ್ಯ ನವಗ್ರಹಗಳಿಗೆ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ ಈ ಮಂತ್ರವನ್ನು ಹೇಳ್ಕೊಳ್ತಾ 27 ಪ್ರದಕ್ಷಿಣೆ, 27 ಕೆಂಪು ಹೂಗಳಿಂದ ಒಂದೊಂದು ಪ್ರದಕ್ಷಿಣೆಗೆ ಒಂದೊಂದು ಹೂವನ್ನು ಇಡೋದಕ್ಕೆ ಪ್ರಯತ್ನ ಮಾಡಿ. ಸಾಧ್ಯ ಆದರೆ
ಕುಜ ಪಂಚಮ ಸ್ಥಾನದಲ್ಲಿ ಬುಧನ ಮನೆಯಲ್ಲಿ ಇರೋದ್ರಿಂದ ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆ ಮಾಡಿ. ಬರಿಗಾಲಲ್ಲಿ ಸ್ವಲ್ಪ ಚಪ್ಪಲಿ ಇಲ್ಲದೆ, ಯಾಕಂದರೆ ಇದು ವಾಯುತತ್ವ ರಾಶಿ ಆಗಿರೋದ್ರಿಂದ ಸ್ವಲ್ಪ ಚಪ್ಪಲಿ ಇಲ್ಲದೆ ನೀವು ದೇವಸ್ಥಾನಗಳಿಗೆ ಹೋಗೋದಕ್ಕೆ ಪ್ರಯತ್ನ ಮಾಡಿ. ಮತ್ತಾಮೇಲೆ ಪ್ರತಿನಿತ್ಯನೂ ಕೂಡ ತಪ್ಪದೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಏನಾದರೂ ಬೆಲ್ಲ ಇಟ್ಟು ಬರೋದು ಆ ಥರ ಏನಾದರೂ ನೀವು ಮಾಡ್ತಾ ಇದ್ರೆ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ಸ್ತ್ರೀಯರಿಗೆ ಸ್ವಲ್ಪ ರೆಸ್ಪೆಕ್ಟ್ ಕೊಡಿ. ಅದು ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು, ಸ್ತ್ರೀಯರು ದೊಡ್ಡವರಿಗೆ ಸ್ವಲ್ಪ ರೆಸ್ಪೆಕ್ಟ್ ಕೊಡೋದ್ರಿಂದ ಶುಕ್ರ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರೆ ನಿಮಗೆ ಇಷ್ಟ ಆಗಿದ್ದರೆ ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ್ವೈಸ್ ಸ್ಕಿಪ್ ಮಾಡಿ ಬಿಟ್ಬಿಡಿ. ಇನ್ನು ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂದರೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನೇರವಾಗಿ ಕರೆಯನ್ನು ಮಾಡಿ. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.